ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರು ಅನ್ನೋದನ್ನ ಕೆಲವೇ ಗಂಟೆಗಳಲ್ಲಿ ಆ ಬಿಗ್ ಬಾಸ್ ಕಾರ್ಯಕ್ರಮದ ಮುಖಾಂತರ ತಿಳಿಯುತ್ತೆ. ಮತ್ತು ಸುದೀಪ್ ಅವರು ಕೂಡ ಬಿಗ್ ಬಾಸ್ ವಿನ್ನರ್ ಯಾರು ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಈ ಮಧ್ಯೆ ನಾವು ಕೂಡ ಕಳೆದ ಎಪಿಸೋಡ್ಗಳಲ್ಲಿ ಹೇಳಿದ್ವಿ, ಬಿಗ್ ಬಾಸ್ 6ನೇ ಎಲಿಮಿನೇಷನ್ ಕೂಡ ಮುಕ್ತಾಯವಾಗಿದೆ. ಮತ್ತು 6ನೇ ಎಲಿಮಿನೇಷನ್ ಅಂದ್ರೆ 6 ಜನರ ಪೈಕಿ ಮೊಟ್ಟ ಮೊದಲ ಬಾರಿಗೆ ಬಿಗ್ ಬಾಸ್ ಮನೆಯಿಂದ ಹೊರಗೋದ್ರು ಧನುಷ್ ಎನ್ನುವಂತ ಒಂದು ಕ್ಲೂ ಕೂಡ ಕೊಟ್ಟಿದ್ವಿ. ಅದರಂತೆ ಈಗ ಸುದೀಪ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಜೊತೆಗೆ ಧನುಷ್ ಅವರಿಗೆ ಬಂದಂತ ಮತಗಳನ್ನ ಇದೀಗ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಹಾಗಾದ್ರೆ ಧನುಷ್ ಅವರಿಗೆ ಬಂದ ಮತ ಎಷ್ಟು ಮತ್ತು ಎಷ್ಟು ಮತಗಳ ಅಂತರದಿಂದ ಇದೀಗ ಸೋಲೊಪ್ಕೊಂಡಿದ್ದಾರೆ, ಇವೆಲ್ಲವನ್ನ ನೋಡೋಣ. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಎಸ್ ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ ಒಂದು ಕೊನೆ ಹಂತಕ್ಕೆ ಬಂದ್ಬಿಟ್ಟಿದೆ. ಆರೋಪ ಪ್ರತ್ಯಾರೋಪ, ಮುಟ್ಟಾಳ ಪುಟ್ಗೋಸಿ, ಚಪ್ಪಾಳೆ ಗಿಟ್ಪಾಳೆ, ವೈಯಕ್ತಿಕ ಅದು ಇದು ಎಲ್ಲ ಆರೋಪ ಪ್ರತ್ಯಾರೋಪಗಳ ನಡುವೆ ಇದೀಗ ಬಿಗ್ ಬಾಸ್ ಒಂದು ಹಂತಕ್ಕೆ ಬಂದು ನಿಂತಿದೆ. ಮತ್ತು ಇವತ್ತು ಬಿಗ್ ಬಾಸ್ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದಂತ ಸುದೀಪ್ ಅವರು ಕೂಡ ಇಷ್ಟು ದೊಡ್ಡದಾದಂತ ವಿಸ್ತಾರವಾದಂತ ಒಂದು ಬೆಳವಣಿಗೆ ಕಾರಣಕರ್ತರಾದಂತ ಒಂದು ವೀಕ್ಷಕರಿಗೆ ಕೈ ಮುಗಿದು ನಮಸ್ಕಾರವನ್ನು ಹೇಳಿದ್ದಾರೆ. ಈ ಮಧ್ಯೆ 6 ಸ್ಪರ್ಧಿಗಳಲ್ಲಿ ಬಿಗ್ ಬಾಸ್ ಮನೆಯಿಂದ ಮೊದಲ ಸ್ಪರ್ಧಿಯಾಗಿ ಧನುಷ್ ಅವರು ಹೊರಗೋಗಿದ್ದಾರೆ. ಧನುಷ್ ಅವರು ಹೊರಗೋಗಿದ್ದನ್ನ ನಾನು ಮೊದಲು ಅವಾಗ ಹೇಳಿದ್ದೆ, ನನಗೆ ಎಕ್ಸ್ಪೆಕ್ಟ್ ರಘು ಅವರಿತ್ತು, ಕಾವ್ಯ ಅವರಿತ್ತು, ಅಥವಾ ಧನುಷ್ ಅವರು ಯಾಕೆ ಹೋಗ್ತಾರೆ ಅನ್ನೋದು ನನಗೆ ಸ್ವಲ್ಪ ತಿಳಿತಾ ಇರಲಿಲ್ಲ. ಯಾಕಂದ್ರೆ ಟಾಸ್ಕ್ ಆಡಿದ್ದಾರೆ, ವೈಯಕ್ತಿಕ ಮತ್ತು ಭಾವನೆ ಎಲ್ಲವೂ ಕೂಡ ಅವರದ್ದು ಚೆನ್ನಾಗಿತ್ತು, ಯಾವುದೊಂದು ಕಿರಿಕಿರಿಲ್ಲ, ತಾವು ತಾವಾಗಿ ಇದ್ದು ಯಾವುದೇ ಮೈಂಡ್ ಗೇಮ್ ಮುಗಿದಂತ ಆಟ ಆಡಿದಂತವ್ರು ಯಾಕೆ ಹೊರಗೋದ್ರು ಎನ್ನುವುದನ್ನ ಸ್ವಲ್ಪ ಅಜೀರ್ಣ ಆಯ್ತು. ಆದ್ರೆ ಎಲ್ಲವೂ ಅಂದ್ಕೊಂಡಿದ್ರೆ ಕೇವಲ ಓಟನ್ನ ಮಾತ್ರ ಹೇಳುವಾಗಿದ್ರೆ ಅದು ಮೊದಲೇ ಅನೌನ್ಸ್ ಮಾಡಬೇಕಿತ್ತು, ಟಾಸ್ಕ್ ಯಾಕೆ ಆಡಿಸ್ಬೇಕಿತ್ತು ಅನ್ನೋದು ಕೂಡ ನನ್ನ ಒಂದು ಪ್ರಶ್ನೆಯಾಗಿದೆ, ಕುತೂಹಲದ ಪ್ರಶ್ನೆಯಾಗಿದೆ ಮತ್ತು ಯಕ್ಷ ಪ್ರಶ್ನೆಯಾಗಿದೆ. ನಿಮ್ಗೆ ಕೇವಲ ಊಟನೇ ಕನ್ಸಿಡರ್ ಮಾಡೋದಾದ್ರೆ ಯಾಕೆ ನೀವು ಟಾಸ್ಕ್ ಅನ್ನು ಇಟ್ರಿ ಅನ್ನೋ ಕೂಡ ನನ್ನ ಒಂದು ಪ್ರಶ್ನೆ. ಈಗ ಅದು ಎಲ್ಲವೂ ಕೂಡ ಗೊಂದಲ ಆಗುತ್ತೆ. ಮುಂದಿನ ಸೀಸನ್ ಅದನ್ನ ನಾವು ಕ್ವಶನ್ ಮಾಡಬಹುದು. ಆದ್ರೆ ಇದೀಗ ಸದ್ಯಕ್ಕೆ ಧನುಷ್ ಅವರು ಹೊರಗೆ ಬಂದಿದ್ದಾರೆ ಮತ್ತು ಧನುಷ್ ಅವರಿಗೆ ಈಗ 1,27,33,179 ಮತಗಳು ಬಂದಿದೆ. ಹಾಗಾಗಿ 5ನೇ ಎಲಿಮಿನೇಷನ್ ಯಾರಾಗ್ತಾರಲ್ಲ ಅವರಿಗೆ ಎಷ್ಟು ಮತ ಬಂದಿದೆ ಮತ್ತು ಎಷ್ಟು ಮತದಿಂದ ಅವರು ಡಿಫರೆನ್ಸ್ ಆಗಿದ್ದಾರೆ ಅಂತ ಕೂಡ ಕಾದು ನೋಡಬೇಕು. ಕೆಲವೇ ಗಂಟೆಗಳಲ್ಲಿ, ಇನ್ನು ಅರ್ಧ ಗಂಟೆಗಳಲ್ಲಿ ಅದು ಕೂಡ ಅನೌನ್ಸ್ ಆಗುತ್ತೆ. ಈಗಾಗಲೇ ನಾವು ಹೇಳಿದಿವೆ 5ನೇ ಸ್ಪರ್ಧಿಯಾಗಿ ರಘು ಹೋಗಿದ್ದಾರೆ ಅನ್ನುವಂತ ಮಾತನ್ನು ಕೂಡ ಹೇಳಿದಿವೆ. ಆದ್ರೆ ಅಧಿಕೃತವಾಗಿ ಅದು ಸುದೀಪ್ ಅವರ ಈ ಕನ್ನಡ ಕಲರ್ಸ್ ವಾಹಿನಿಯಲ್ಲಿ ಎಪಿಸೋಡ್ ಟೆಲಿಕಾಸ್ಟ್ ಆಗಬೇಕಾಗುತ್ತೆ ಮತ್ತು ವೋಟ್ಗಳ ಡಿಫರೆನ್ಸ್ ಕೂಡ ಅವಾಗ ಅರ್ಥ ಆಗುತ್ತೆ. ಧನುಷ್ ಅವರಿಗೆ 1,27,35,179 ವೋಟ್ ಬಂದಿದೆ. ಜೊತೆಗೆ ರಘು ಅವರಿಗೆ ಎಷ್ಟು ಬಂತು ಎನ್ನುವ ಆಧಾರದ ಮೇಲೆ ಎಷ್ಟು ಮತಗಳಿಂದ ಸೋಲನಪ್ಪಿದ್ರು ಎನ್ನುವುದು ಕೂಡ ನಮಗೆ ಅಧಿಕೃತವಾಗಿ ಅರ್ಥ ಆಗುತ್ತೆ. ಆದ್ರೆ ಧನುಷ್ ಅವರು ಬೀಯಿಂಗ್ ಎನ್ ಗುಡ್ ಕ್ಯಾಂಡಿಡೇಟ್, ಅವರು ಬೀಯಿಂಗ್ ಎನ್ ಫ್ಯಾಮಿಲಿ ಮ್ಯಾನ್, he was able to win the trophy, but unfortunately he couldn't make it, ಅಥವಾ ಆಗ್ಲಿಲ್ಲ ಅವ್ರ ಹತ್ರ. ಬಟ್ ಎಲ್ಲವೂ ಕೂಡ ಅಂದುಕೊಂಡಂಗೆ ಆಗಿದ್ರೆ, ಅಥವಾ ಗಿಲ್ಲಿ ಅವರು ಇಲ್ಲದೆ ಇದ್ರೆ ಧನುಷ್ ಅವರು ಕೂಡ ಒಬ್ಬ ಫೇವರೇಟ್ ಕ್ಯಾಂಡಿಡೇಟ್ ಆಗಿರ್ತಿದ್ರು ಎಂದು ಕೂಡ ನನ್ನ ಭಾವನೆ. ಅಂತೂ ಇಂತೂ ಬಿಗ್ ಬಾಸ್ ಸೀಸನ್ 12ರ 6ನೇ ಅಭ್ಯರ್ಥಿಯಾಗಿ ಮನೆಯನ್ನ ರಂಜಿಸಿದಂತ ಸಿಂಪಲ್ ಮ್ಯಾನ್ ಧನುಷ್ ಅವರಿಗೆ ಮುಂದಿನ ಪ್ರಾಜೆಕ್ಟ್ಗಳಲ್ಲಿ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ಅಪ್ಡೇಟ್ ನಲ್ಲಿ ಮತ್ತೊಂದು 2 ಟ್ವಿಸ್ಟ್ ಗಳನ್ನ ಕೊಡ್ತೇವೆ. ಯಾರು ಸೆಕೆಂಡ್ ರನ್ನರ್ ಅಪ್ ಆಗಿದ್ದಾರೆ ಅಂತ ಮಾಹಿತಿ ಈಗ ಬರ್ತಾ ಇದೆ. ಖಚಿತಪಡಿಸಿಕೊಂಡ ನಂತರ ಅದು ಕೂಡ ನಿಮಗೆ ತಿಳಿಸ್ತೇವೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.